ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಜನರೊಂದಿಗೆ ಜನತಾದಳ ಯಾತ್ರೆಯನ್ನು ಉತ್ತರದಿಂದ ದಕ್ಷಿಣಕ್ಕೆ ಕಾಲಿಟ್ಟಿದೆ. ಇವತ್ತು ಚಿನ್ನದ ನಾಡು ಕೋಲಾರದ ಬಂಗಾರಪೇಟೆಯಲ್ಲಿ ಜೆಡಿಎಸ್ ಸದಸ್ಯತ್ವ ಅಭಿಯಾನ ಚಾಲನೆ ಕೊಟ್ಟಿರೋ ನಿಖಿಲ್ ಕುಮಾರಸ್ವಾಮಿ ಮಿಂಚು ಹರಿಸಿದ್ದಾರೆ. ಪ್ರತಿನಿತ್ಯ ಏನಾದ್ರೂ ಒಂದು ವಿಚಾರ ಇದೆ. ಈ ಸರ್ಕಾರ ಭ್ರಷ್ಟಾಚಾರ, ಹಗರಣ, ಸುಳ್ಳು, ಮೋಸ, ನಿಷ್ಠಾವಂತ ಅಧಿಕಾರಿಗಳ ಮೇಲೆ ತೋರಿಸ್ತಕ್ಕಂಥ ದರ್ಪ, ಇವೆಲ್ಲವೂ ಕೂಡ ಇವತ್ತು ರಾಜ್ಯದ ಜನತೆ ನೋಡಿ ಬೇಸತ್ತು ಹೋಗಿದ್ದಾರೆ. ಇದು ಜನರೊಂದಿಗೆ ಜನತಾದಳ. ಇದು ಜೆಡಿಎಸ್ ಕಾರ್ಯಕರ್ತರು, ಮುಖಂಡರು, ನಾಯಕರ ಸಮಾಗಮದ ಯಾತ್ರೆ. ಜನರ ಬಳಿಗೆ ತೆರಳಿ ಪಕ್ಷ ಸಂಘಟಿಸುವ ಯಾತ್ರೆ. ಚಿನ್ನದ ನಾಡಲ್ಲಿ ಯುವರಾಜ ನಿಖಿಲ್ ಕುಮಾರಸ್ವಾಮಿ ದಳಯಾತ್ರೆ ಮಿಂಚು ಹರಿಸಿದೆ. ಕೋಲಾರದಲ್ಲಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ. ಬಂಗಾರಪೇಟೆಯಲ್ಲಿ ಜೆಡಿಎಸ್ ಸದಸ್ಯತ್ವ ಅಭಿಯಾನ. ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮಕ್ಕೆ ಕೋಲಾರ ಜಿಲ್ಲೆಗೆ ಕಾಲಿಟ್ಟಿದ್ದಾರೆ. ಇವತ್ತು ಬಂಗಾರಪೇಟೆಗೆ ಕಾಲಿಡ್ತಾ ಇದ್ದಂತೆ ಎತ್ತಿನ ಗಾಡಿಯಲ್ಲಿ ಸಾಗಿ ಬಂದ ನಿಖಿಲ್ ಕುಮಾರಸ್ವಾಮಿಗೆ ಮುಖಂಡರು ಹಾಗೂ ಕಾರ್ಯಕರ್ತರು ಹಾರ ಹಾಕುವ ಮೂಲಕ ಅದ್ಧೂರಿ ಸ್ವಾಗತ ಕೋರಿದ್ರು. ಬಂಗಾರಪೇಟೆಯ ಕೆಂಪೇಗೌಡ ವೃತ್ತದಲ್ಲಿ ಜೆಡಿಎಸ್ ಪರ ಜೈಕಾರ ಮೊಳಗಿತು. ಬಳಿಕ ನೂರಾರು ಕಾರ್ಯಕರ್ತರು ಬೈಕ್ ರ್ಯಾಲಿಯಲ್ಲಿ ತೆರಳಿದ್ರೆ ನಿಖಿಲ್ ಕುಮಾರಸ್ವಾಮಿ ತೆರೆದ ವಾಹನದಲ್ಲಿ ರೋಡ್ ಶೋ ನಡೆಸಿದ್ರು. ಬಂಗಾರಪೇಟೆಯ ಪ್ರಮುಖ ಬೀದಿಗಳಲ್ಲಿ ಕೈ ಮುಗಿಯುತ್ತಾ ಜನರ ಮನಸ್ಸಿಗೆ ಲಗ್ಗೆ ಹಾಕುವ ಯತ್ನ ನಡೆಸಿದ್ರು. ಬಳಿಕ ಬಂಗಾರಪೇಟೆಯ ಆರ್ಆರ್ ಕನ್ವೆನ್ಷನ್ ಹಾಲ್ನಲ್ಲಿ ದೀಪ ಬೆಳಗಿಸುವ ಮೂಲಕ ಜೆಡಿಎಸ್ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ನಿಖಿಲ್ ಕುಮಾರಸ್ವಾಮಿ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳು ಹೆಚ್ಚು ಆಯ್ಕೆಯಾದರೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಲಿದೆ. ಜನತಾದಳ ಮುಗಿಯಿತು ಅನ್ನೋರಿಗೆ ಉತ್ತರಿಸಬೇಕಿದೆ. ನಾವು ಫೀನಿಕ್ಸ್ನಂತೆ ಎದ್ದು ಬರ್ತೀವಿ ಅಂತ ಗುಡುಗಿದ್ದಾರೆ. ಪ್ರತಿನಿತ್ಯ ಏನಾದ್ರೂ ಒಂದು ವಿಚಾರ ಇದೆ. ಈ ಸರ್ಕಾರ ಪ್ರತಿನಿತ್ಯ ಯಾವ ರೀತಿ ನಡ್ಕೊಳ್ತಾ ಇದೆ ಅನ್ನೋದಕ್ಕೆ ಪ್ರತಿನಿತ್ಯ ನೀವು ಪತ್ರಿಕೆಗಳು ತೆಗೀರಿ. ಪ್ರತಿನಿತ್ಯ ಯಾವುದಾದ್ರೂ ಒಂದು ರೀತಿ ಸರ್ಕಾರ ಎಡುತ್ತಾ ಇದೆ. ಭ್ರಷ್ಟಾಚಾರ, ಹಗರಣ, ಸುಳ್ಳು, ಮೋಸ, ನಿಷ್ಠಾವಂತ ಅಧಿಕಾರಿಗಳ ಮೇಲೆ ತೋರಿಸ್ತಕ್ಕಂಥ ದರ್ಪ, ಇವೆಲ್ಲವೂ ಕೂಡ ಇವತ್ತು ರಾಜ್ಯದ ಜನತೆ ನೋಡಿ ಬೇಸತ್ತು ಹೋಗಿದ್ದಾರೆ. ಇವತ್ತಿನ ಅಭಿಯಾನ ಒಂದು ದಿನದ ಅಭಿಯಾನ ಅಲ್ಲ. ಇದು ಒಂದಿನ ಬಂದು ಹೋಗ್ತಕ್ಕಂಥದ್ದಲ್ಲ. ಒಂದಿನ ಬಂದು ಭಾಷಣ ಮಾಡಿ ಮತ್ತೆ ಮಾರನೇ ದಿನದಿಂದ ಮನೆಗೆ ಸೇರ್ಕೊಳ್ತಕ್ಕಂಥ ಕಾರ್ಯಕ್ರಮ ಅಲ್ಲ ಇದು. ನಿಖಿಲ್ ಕುಮಾರಸ್ವಾಮಿ ನಿಮ್ಮ ಜೊತೆ ನಿಂತ್ಕೊಳ್ತಾನೆ, ನಿಮ್ಗೊಂದು ಸ್ವಲ್ಪ ತೊಂದರೆ ಕೊಡ್ತೇನೆ, ದಯವಿಟ್ಟು ಯಾರು ಅನ್ಯತಾ ಭಾವಿಸ್ಬೇಡ್ರಿ. ಯಾಕೆಂದ್ರೆ ನೀವೆಲ್ಲ ZP, TP, ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ಆಯ್ಕೆ ಆದರೆ ಪಕ್ಷ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು MLAಗಳನ್ನ ಗೆಲ್ಸ್ಕೊಳ್ತಕ್ಕಂಥದ್ದಕ್ಕೆ ನೀವು ಶಕ್ತಿ ತುಂಬಿಸ್ದಂಗೆ ಆಗ್ತದೆ. ಒಟ್ಟಾರೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಸೋತ ನೆಲದಲ್ಲೇ ಪುಟಿದೇಳುವ ಸುಳಿವು ಕೊಟ್ಟಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಪಕ್ಷದ ಹಿಡಿತ ತಪ್ಪಿರುವ ಕ್ಷೇತ್ರಗಳಲ್ಲಿ ಮಿಂಚಿನ ಸಂಚಾರ ನಡೆಸ್ತಾ 2028ರ ಚುನಾವಣೆಗೆ ಹೊಸ ಅಲೆ ಸೃಷ್ಟಿಸುವ ಮುನ್ಸೂಚನೆ ಕೊಟ್ಟಿದ್ದಾರೆ. ಸಮೀರ್, ನ್ಯೂಸ್ ಫಸ್ಟ್, ಕೋಲಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.